ಮಕ್ಕಳು ಅಂದ್ರೆ ಯಾರು? ನೀವು ಅಂದ್ರೆ 18 ವರ್ಷದಿಂದ ಒಳಗಡೆ ಇರುವಂತವ್ರೆಲ್ಲರೂ ನಾವು ಮಕ್ಕಳು ಅಂತೀವಿ. ನಿಮ್ಗೆ ಏನ್ ರೈಟ್ಸ್ ಇದೆ? ನಿಮ್ಮ ಹಕ್ಕು ಯಾವುದು? ಇದು ನಿಮ್ಮ ಮೂಲಭೂತ ಹಕ್ಕುಗಳು. ಈ ಹಕ್ಕುಗಳನ್ನ ಕಾಪಾಡಬೇಕಾದಂತ ನಮ್ಮ ಜವಾಬ್ದಾರಿ. ಈಗ ಒಂದು ಮಗು ಬದುಕಬೇಕು ಅಂದ್ರೆ ಹಾಕ್ಬೇಕು, ಅವ್ರಿಗೆ ಬೇಕಾದಂತಹ ಆಹಾರ ಪದಾರ್ಥಗಳಿರ್ಬೋದು, ಪೌಷ್ಟಿಕ ಆಹಾರ ಇರ್ಬೋದು, ಮತ್ತೆ ಅವರಿಗೆ ಆರೋಗ್ಯ ಒಳ್ಳೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ಬೇಕಾದಂತ ನಮ್ಮ ಸರ್ಕಾರದ ಜವಾಬ್ದಾರಿ ಆಗಿರ್ತದೆ. ಅದಕ್ಕೆ ಅಂದ್ಬಿಟ್ಟು 1989ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ, ಮಕ್ಕಳುಗಳ ಹಕ್ಕುಗಳ ರಕ್ಷಣೆ ಅಂತ ಜಾರಿಗೊಳಿಸ್ತಾರೆ. ಆ ದಿನದಿಂದಲೂ ಸಹ ಮಕ್ಕಳುಗಳನ್ನ ನಾವು 18 ವರ್ಷದಿಂದ ಒಳಪಟ್ಟವ್ರನ್ನ ನಾವು ಮಕ್ಕಳು ಅಂತ ಹೇಳ್ತೀವಿ. ಅದಕ್ಕೆ ವಿಶೇಷವಾದ ಕಾಯ್ದೆಗಳು ಸಹ ಇದೆ. ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂತ ಇದೆ. ಜುವೆನೈಲ್ ಜಸ್ಟಿಸ್ ಆಕ್ಟ್ ಆಕ್ಚುಲಿ 1989 ಬಂತು, ಮತ್ತೆ ತಿದ್ದುಪಡಿಯಾಗಿ 2000 ಬಂತು, ಮತ್ತೆ ಅದೇ ರೀತಿ ತಿದ್ದುಪಡಿಯಾಗಿ 2006 ಬಂತು, ಮತ್ತೆ ಕೆಲವೊಂದು ಮಾರ್ಪಾಡುಗಳು ಹಾಕಿ 2015 ಸಹ ಜುವೆನೈಲ್ ಜಸ್ಟಿಸ್ ಬಾಲ್ಯ ನ್ಯಾಯ ಕಾಯ್ದೆ ಅಂತ ಬಂತು. ಆ ಆಕ್ಟ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆಯಾ? ನಿಮ್ಗೆ ಏನೋ ತೊಂದರೆ ಆದ್ರೆ ಯಾರು ಫೋನ್ ಮಾಡ್ತೀರಾ? ನಂಬರು 1098 ಅಂತ ಹೇಳ್ತಾ ಇದ್ದೀರಾ? ನೀವೆಲ್ಲ ಆಕ್ಚುಲಿ ಅದು ಚೈಲ್ಡ್ ಲೈನ್ ಅಂತ ಇದೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಇದೆ. ಜುವೆನೈಲ್ ಜಸ್ಟಿಸ್ ಆಕ್ಟ್ ತುಂಬಾ ಸ್ಟ್ರಾಂಗ್ ಇದೆ. ಮಕ್ಕಳ ಹಕ್ಕುಗಳ ರಕ್ಷಣೆಗೋಸ್ಕರ ಈ ಕಾಯ್ದೆ ಜಾರಿಯಲ್ಲಿದ್ದು ಈ ಭಾರತ ದೇಶದಂತ ಈ ಆಕ್ಟ್ ನ ಅಡಿಯಲ್ಲಿ ಕೆಲವು ಇಲಾಖೆಗಳು ಕಾರ್ಯನಿರ್ವಹಿಸ್ತವೆ. ಮೊದಲನೇದಾಗಿ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ವಿವಿಧ ಇಲಾಖೆಗಳಲ್ಲಿ ಸಹ ಮಕ್ಕಳ ಹಕ್ಕುಗಳಿಗೋಸ್ಕರ ಈ ಹಕ್ಕುಗಳ ಚ್ಯುತಿ ಬರದೇ ಇರೋ ರೀತಿ ಕಾರ್ಯನಿರ್ವಹಿಸ್ಕೊಳ್ತಾ ಬರ್ತಿದೆ. ಈಗ ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ, ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಪೇರೆಂಟ್ಸ್ ಇಂದ ತೊಂದರೆ ಆಗ್ಬೋದು, ಇಲ್ಲ ಶಾಲಾ ಶಿಕ್ಷಕರಿಂದ ತೊಂದರೆ ಆಗ್ಬೋದು, ಇಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವರು ಇರ್ಬೋದು, ಸಹಪಾಠಿಗಳಿಂದ ತೊಂದರೆ ಆಗಿದಾಗ ನಿಮ್ಗೆ ಒಂದು ಕಾಲ್ ಮಾಡ್ಲಿ ಅಂತೇಳಿ 109 ಅಂತ ಒಂದು ಚೈಲ್ಡ್ ಲೈನ್ ಅಂತ ಒಂದು ವಿಶೇಷವಾಗಿ ತಂಡ ರಚಿಸಿಕೊಂಡಿದ್ದಾರೆ. ಆ ಅಡಿಯಲ್ಲಿ DCPO ಡಿಸ್ಟ್ರಿಕ್ಟ್ ಪ್ರೊಟೆಕ್ಷನ್ ಆಫೀಸರ್ ಅಂತಲೂ ಸಹ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಒಬ್ರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅಂತ ನಿಮ್ಮಗೋಸ್ಕರ ಒಬ್ರು ಅಧಿಕಾರಿ ಇದ್ದಾರೆ ಡಿಸ್ಟ್ರಿಕ್ಟ್ ಹಂತದಲ್ಲಿ. ಇರಬೇಕು, ಆರೋಗ್ಯಕ್ಕೆ ಏನು ಒತ್ತು ಕೊಡಬೇಕು, ಯಾವ ತರ ಇರಬೇಕು ಅನ್ನೋದು ಅನ್ಪೂರ್ಣಿಯವರು ಅಷ್ಟೇ ಸಹ. ಆ ಮೇಡಮ್ ಈ ಪಂಚಾಯತಿ ಬಂದಾಳಿಂದ ಎಂಟು ಮೇಡಮ್ ಆದ್ರೆ ಅಟ್ಲೀಸ್ಟ್ ತಿಳುವಳಿಕೆ ಏನಾದಿರ್ತದೆ ಮನುಷ್ಯನಿಗೆ. ಅವ್ರು ಹೇಳಿದ್ರು ಮನುಷ್ಯನಿಗೆ ಯಾವ್ದು ಎಷ್ಟು ಅವಶ್ಯಕತೆ ಇದೆ ಅಂತ. ಆ ರೀತಿಲಿ ಯಾವ ರೀತಿ ವಿವರಿಸಿ ಹೇಳಬೇಕು, ಯಾವ ರೀತಿ ಆ ಒಂದು ಆರೋಗ್ಯ ಇಲಾಖೆಯ ಪಾತ್ರ ಏನು, ನಮ್ಮ ಪಾತ್ರ ಏನು, ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ಕೊಬೇಕು, ಅದನ್ನು ಯಾವ ಥರ ನಾವು ಪರಿಪೂರ್ಣವಾಗಿ ಅದನ್ನು ನಾವು ಅಳವಡಿಸ್ಕೊಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿವರವಾಗಿ ಹೇಳಿದ್ರು. ಅವ್ರಿಗೂ ಸಹ ನಾನು ನನ್ನ ಕಲ್ಯಾಣ ಗ್ರಾಮ ಪಂಚಾಯತಿ ಜನತೆ ಪರವಾಗಿ, ಆಮೇಲೆ ನನ್ನ ಕಲ್ಯಾಣ ಗ್ರಾಮ ಪಂಚಾಯತಿ ಎಲ್ಲ ಸಹೋದ್ಯೋಗಿಗಳ ಪರವಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ರೇಷ್ಮೆ ಇಲಾಖೆ ಇವರಿಬ್ಬರೇನೇ ಇದ್ರು ಬರ್ತಾರೆ. ಈಗ ನಮ್ಮಲ್ಲೂ ಅಧಿಕಾರಿಗಳು ಅಷ್ಟೇ ಏನು ಮಾಡ್ತಾರೆ, ಇದೆಲ್ಲ ಕಾರ್ಯಕ್ರಮ ನೇಮಕಾವಸ್ತಿಗೆ ಆಗಬಾರ್ದು. ಕಾರ್ಯಕ್ರಮ ಆದರೆ ಅರ್ಪಣವಾಗಿ ಒಂದು 10 ಜನಕ್ಕೆ ಸಹಾಯ ಆಗಬೇಕು. ಯಾವ್ದೋ ಪುಸ್ತಕದ್ದು, ಪೇಪರ್ದು, ಫೋಟೋಶೂಟ್ಗೂ ಈ ಕಾರ್ಯಕ್ರಮ ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಎಲ್ಲ ಕೆಲಸ ಕಾರ್ಯದಲ್ಲಿ ಬಂದಿರ್ತೀರಾ, ಏನಾದ್ರು ಒಂದು ಅಭಿಲಾಷೆ ಇರ್ತದೆ, ಏನೋ ಒಂದು ಕಾರ್ಯಕ್ರಮ ಆಗಬೇಕು, ಕಾರ್ಯಕ್ರಮದಿಂದ ಏನಾದ್ರು ಉಪಯೋಗ ಆಗಬೇಕು ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡು ಬರ್ತೀರಾ, ಅದು ಆಗಬೇಕು ಅನ್ನೋದು ನಮ್ಮ ಭಾವನೆ. ಏನು ರೇಷ್ಮೆ ಇಲಾಖೆಯವರು ನಾನು ಪ್ರಾರಂಭ 4-5 ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ಸಹ ಒಳ್ಳೆ ರೀತಿಯಲ್ಲಿ ರೈತರಿಗೆ ಅವ್ರು ಒತ್ತಿ ಯಾವ ಥರ ಪಾಪ ನಮ್ಮನ್ನ ಒಂದು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ, ನಾವಿಲ್ಲಿ ಬರ್ತೀವಿ, ಡ್ಯೂಟಿ ಮಾಡ್ತೀವಿ, ಏನೋ ನಮ್ಗೆ ಹೆಂಗಿದ್ರು ಸಂಬಳ ಕೊಡ್ತದೆ, ಏನೋ ಹೋಗ್ಬೇಕು, ಹೋಗ್ಬೇಕು ಅನ್ನೋ ಭಾವನೆ ಇಲ್ಲ. 4 ಜನಕ್ಕೆ 8 ಜನಕ್ಕೆ ರೈತರಿಗೆ ಅದು ಯುಟಿಲೈಸ್ ಆಗಬೇಕು, ಅಚೀವ್ಮೆಂಟ್ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಪ್ರಯತ್ನ ಪಡ್ತಾರೆ. ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರ ಒಂದು ಇಲಾಖೆಯವರು ಏನು ಅನುಕೂಲತೆ ಇದೆ, ಜನರಿಗೆ ಏನು ಸಹಕಾರ ಇದೆ ಅನ್ನೋದನ್ನ ವಿವರವಾಗಿ ಹೇಳ್ತಾರೆ, ಅವ್ರಿಗೂ ಸಹ ತಿಳಿಸ್ತೀನಿ. ಅದೇ ರೀತಿ ಏನು ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಸಿಸ್ಟರ್ ಬಂದು ಇಲ್ಲಿವರೆಗೂ ಹೇಳಿದ್ರು, ಇಲಾಖೆಯವರು ಏನು ಅನುಕೂಲ ಇದೆ, ಸಮಾಜ ನಮ್ಮ
ಉಪಾಧ್ಯಾಯರು ಕೇಳಿದ್ರು, ಒಟ್ಟಾರೆ ಅವ್ರು ಹೇಳಿದ್ರು ಅನುಕೂಲ ಇದೆ ಅಂತೇಳಿ. ಯಾವ ಮಕ್ಳಿಗೆ ಅನುಕೂಲ ಇದೆ, ಕ್ಯಾಟಗಿರಿ ವೇಜಾ ಇಲ್ಲ ಸಾಮಾನ್ಯ ಎಲ್ಲರಿಗೂ ಟೋಟಲಿ ಬರುತ್ತಾ ಅಂತ ಅವ್ರು ತತ್ವಂತರದಲ್ಲಿ ಹೇಳಿದ್ರು, ವಿವರಿಸಿ ಹೇಳಿದ್ರು. ಸಮಾಜ ಕಲ್ಯಾಣ ಕೇಳಂಥದ್ದು ಹಿಂದುಳಿದ ಮಕ್ಕಳಿಗೆ, ಹಿಂದುಳಿದ ಜನಕ್ಕೆ, ಹಿಂದುಳಿದ ಮತ್ತು ಎಲ್ಲ ಒಂದು ಇಲ್ಲ ಇದಕ್ಕೂ ಆ ಸಮಾಜ ಕಲ್ಯಾಣಕ್ಕೆ ಅನ್ನೋದು ಒಂದು ಗಾಡಿ ಗಿಫ್ಟ್ ಇದ್ದಂಗೆ. ಆ ಇಲಾಖೆ ಅಂತ ಒಂದು ವರ್ಗದವರಿಗೆ ಎಲ್ಲ ರೀತಿಯ ಸೌಕರ್ಯ ಇದ್ದು ಸಮಾಜ ಇಲಾಖೆ ಕಲ್ಯಾಣ ವತಿಯಿಂದ ಎಲ್ಲ ರೀತಿಯಲ್ಲೂ ಕ್ರಮ ತಗೊಂತಾರೆ. ನಾನು ಆ ಮೇಡಮ್ ಅವ್ರು ಹೊಟ್ಟಿದ್ರು ಹೇಳಕ್ಕೆ ಏನು ಇಸ್ಕೊಂಡೆ ಅಂದ್ರೆ, ಸಮಾಜ ಕಲ್ಯಾಣಕ್ಕೆ ತಗ್ಗಿ ಕುಪ್ಪಲ್ಲಿ 2 ಹಾಸ್ಟೆಲ್ ಇದೆ, 2 ಇದೆ, BCM ಮತ್ತೆ ಇನ್ನೊಂದು 2 BCM. ಸರಿ ಆಯ್ತು, ನಾನು ತಿಳುವಳಿಕೆ ಅದನ್ನ ಬೇರೆ ಅಪಾರ್ಟ್ಮೆಂಟ್ ಕೆಟ್ಟವರು ತಮ್ಮನ್ನ ಭೇಟಿ ಮಾಡಕ್ಕೆ ಹೇಳಿದೆ. ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಸ್ಕೂಲ್ ಇದೆ, ಕಲ್ಯಾಣ ಪಂಚಾಯತಿಗೆ ಒಂದೇ ಸ್ಕೂಲ್ ಇರೋದು ಶ್ರೀಪತಿಯಲ್ಲಿ. ಮಕ್ಕಳನ್ನ ಯಾವ ರೀತಿ ಇದ್ರೆ ರಿಸಲ್ಟ್ ಮಾತ್ರ ಕಾನ್ವೆಂಟ್ ಸ್ಕೂಲಿಂದ ಚೆನ್ನಾಗಿ ಬರ್ತದೆ. ನಮ್ಮ ಕಲ್ಯಾಣ ಪಂಚಾಯತಿ ಎಲ್ಲ ವಿಲೇಜ್ಗೂ ಸ್ಕೂಲ್ಗಳಿಗೆ ಅಪ್ರೋಚ್ ಮಾಡಿ ಆಟೋ ಕಳಿಸ್ತೀವಿ ಅಂತ ಹೇಳಿ ಎಲ್ಲ ರೀತಿ ಹೇಳಿ ಕರ್ಸ್ಕೊಂತ ಇದ್ದೀವಿ. ಅಲ್ಲೇ ಆಟೋ ವ್ಯವಸ್ಥೆ, ಹಾಸ್ಟೆಲ್ ಮತ್ತೆ ಇದ್ದಿದ್ರೆ ವಸತಿ ಗೃಹ ಇದ್ರೆ ಅಡ್ಮಿಷನ್ ಜಾಸ್ತಿ ಆಗುತ್ತೆ. ರಾಮನಗರ ಡಿಸ್ಟಿಕ್ಗೆ ನಂಬರ್ 1 ಫಲಿತಾಂಶ ಯಾವುದೋ ಶ್ರೀಪತಿಯಲ್ಲಿ ಸ್ಕೂಲ್, ರಾಮನಗರ ಡಿಸ್ಟಿಕ್ಗೆ ನಂಬರ್ 1 ಫಲಿತಾಂಶ ಬಂದಿದೆ.